ಕೊರಗಜ್ಜ ಪ್ಯಾನ್ ಇಂಡಿಯಾ ಪತ್ರಿಕಾಗೋಷ್ಠಿಗೆ ಮಂಗಳೂರಿಗೆ ಆಗಮಿಸಿದ ಕೊರಗಜ್ಜ ಚಿತ್ರತಂಡ. For the music for this film. So when are we launching the film? So who is going to launch the music? ಅಂದ್ರೆ ಇವರು ನಾವು ಯಾವ ಕಂಪನಿ ನಮಗೆ ಮ್ಯೂಸಿಕ್ ಲಾಂಚ್ ಮಾಡಬೇಕು, ಯಾವ ಕಂಪನಿ ಜೊತೆ ಇದೆ ಲಾಂಚ್ ಮಾಡ್ಲಿಕ್ಕೆ ಅಂತ ಕೇಳ್ತಾ ಇದ್ದಾರೆ. ಹೌದು, ನಮ್ಮನ್ನು ಬಹಳಷ್ಟು ಕಂಪನಿಗಳು ಅಪ್ರೋಚ್ ಆಗಿತ್ತು ಮ್ಯೂಸಿಕ್ ಲಾಂಚ್ ಮಾಡ್ತೀವಿ ಅಂತ. ಆದ್ರೆ ಯಾವ ಕಂಪನಿ ನಮ್ಮ ಸಿನಿಮಾ ತಗೊಂಡು ಲಾಂಚ್ ಮಾಡ್ತಾ ಇದೆ ಆ ಕಂಪನಿ ಎಂಕಲ್ನ ಸಿನಿಮಾನದೇ ತಂದು ಲಾಂಚ್ ಮಂತಂದುಂಡು. ಐ ಆಮ್ ಸ್ಪೀಕಿಂಗ್ ಇನ್ ತುಳು. ಸೊ ದಿಸ್ ಇಸ್ ಸರ್ಪ್ರೈಸ್. ಲೆಟ್ us see which company has bought our music rights and they are entering first time in the Kannada industry. ಪ್ರಮೋಷನ್ಗೆ ನಾವು ಅವ್ರನ್ನ ಬೇರೆ ರೀತಿಯಲ್ಲಿ ಅವ್ರನ್ನ ಬಳಸ್ಕೊಳ್ತಾ ಇದ್ದೇವೆ. ನಾವು ಇನ್ನು ಅವರ ಲಾಂಚಿನ ಪ್ಲಾನ್ ಬೇರೆ ಇದೆ ನಮಗೆ. ಈಗ ನಾವು ಫಿಲ್ಮ್ ಪ್ರಮೋಷನ್ ಮಾಡ್ತಾ ಇದ್ದೇವೆ, ನಾಟ್ ಅ ಹೀರೋ ಪ್ರಮೋಷನ್. ಇದು ಹೀರೋ ಲಾಂಚಿಂಗ್ ತರ ಮಾಡ್ತಾ ಇಲ್ಲ. ಎಸ್ ಅಫ್ಕೋರ್ಸ್ ಎಲ್ಲರೂ ಕನ್ನಡದವರು, ಒಂದಷ್ಟು ಜನ ಬಿಟ್ಟರೆ ಮತ್ತೆ ಎಲ್ಲರೂ ಕನ್ನಡ. ಸುಧೀರ್ ಸರ್, ನೀವು ಮಂಗಳೂರವರಾಗಿರೋದ್ರಿಂದ ಇಲ್ಲಿನ ದೈವಗಳ ಬಗ್ಗೆ ತುಂಬಾ ಭಕ್ತಿ ಮತ್ತೆ ಅದಕ್ಕೆ ಏನು ಧಕ್ಕೆ ಬಾರದಂತೆ ಸಿನಿಮಾಗಳು ತೆಗಿಬೇಕು ಅನ್ನೋದು ಇಲ್ಲಿನ ನಂಬಿಕೆ. ಗುಳಿಗ ಪಾತ್ರ ಮಾಡಿರುವಂತಹ ಸಂದೀಪು ಇಲ್ಲಿ ಅವರ ಅರ್ಥ ಇರಬಹುದು, ಆದ್ರೆ ಗುಳಿಗದ ಬಗ್ಗೆ ಅವ್ರಿಗೆ ಗೊತ್ತಾ, ಹೇಗೆ ಅವ್ರನ್ನ ನೀವು ಈ ಪಾತ್ರಕ್ಕೆ ತಗೊಂಡಿದ್ದು ಅಂತ? ಬಿಕಾಸ್ ನಾನು ಪೋರ್ಟ್ರೇ ಮಾಡಿದ್ದನ್ನ ಡಾನ್ಸ್ ಫಾರ್ಮ್. ಗುಳಿಗ ಫೆರೋಷಿಯಸ್ ಡಾನ್ಸ್. ಹಿ ಇಸ್ ಅ ವರ್ಲ್ಡ್ ಕ್ಲಾಸ್ ಡಾನ್ಸರ್. Maybe he is having 6 doctorates. Six. He performed in front of Queen Elizabeth and Prince Charles. Aurla Karsi Buckingham ali. He performed in Buckingham also. So we were, me, Vidyaji and my producer, when we were discussing whom to give this character, then I told that Sandhu Sabra, oh my God, how to contact him? He is such a big person. Whether he will accept this? He is in jury for that, Miss India, Miss World. I have to thank Sharon Prabhakar. Yeah, she is my darling, she is my dear friend, Sharon Prabhakar. She called Sandeep ji, and see my friend Sudhir will call, and the moment I explained the character, he accepted. ಆ ಡಾನ್ಸಿನ ಭಂಗಿಗಳು ನೋಡಿರ್ಬೋದಲ್ಲ, ನಿಮ್ಗೆ ಗೊತ್ತಾ ಅವ್ರು ಎಷ್ಟು ಏಜ್ ಅಂತ? ಇಲ್ಲ, ನನಗೆ ಎಲ್ಲ ಭಾಷೆ ಅರ್ಥ ಆಗುತ್ತೆ, ಆದರೆ ಮಾತಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಕೆಲವು ಪ್ರೊನೌನ್ಸಿಯೇಷನ್ ತುಂಬ ಕಷ್ಟ ನನಗೆ. ಹಾಗಾಗಿ ಎಲ್ಲ ಭಾಷೆಯಲ್ಲೂ ನಾನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಸಮಯದ ಅಭಾವದಿಂದ ನಾನು ಮಾಡಲಿಲ್ಲ ಅಂತ ಅಲ್ಲ, ಈ ಭಾಷೆ ತುಳುವಲ್ಲಿ ಮಾತಾಡೋದಕ್ಕೆ ನಾನು ತುಂಬ ಕಷ್ಟಪಟ್ಟೆ. ಅದು ಮೀರಿ ಬೇರೆ ಭಾಷೆಗಳಲ್ಲಿ ನನಗೆ ಕಷ್ಟ ಆಯಿತು ಅನ್ನುವಂಥ ಕಾಲ್ನ ಡೈರೆಕ್ಟರ್ ತೊಗೊಂಡ್ರು. ಹಾಗಾಗಿ ಎಲ್ಲ ಭಾಷೆಯಲ್ಲೂ ಬೇರೆ ಬೇರೆ ಕಲಾವಿದರ ಹತ್ರ ಮಾತಾಡಿಸಿದ್ದಾರೆ. ಕೆಲವು ಮಾತ್ರ ನನ್ನ ಧ್ವನಿಯನ್ನು ಎಲ್ಲ ಭಾಷೆಯಲ್ಲೂ ಇಟ್ಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಕೇಳಿಸ್ಲಿಲ್ಲ. ಕನ್ನಡ ಎರಡು ಮಾತಾಡಿ, ತುಳು ಸಂಪೂರ್ಣವಾಗಿ ಮಾತಾಡಿಲ್ಲ, ಕೆಲವು ಕಡೆ ಮಾತಾಡಿ. ನನ್ನ ಮನಸ್ಸಲ್ಲಿ ಒಂದೇ ಇದ್ದು, ನಮ್ಮ ಭಾಗದ ದೈವಗಳನ್ನು, ನಮ್ಮ ದ್ರಾವಿಡರ ದೈವಗಳನ್ನು ಯಾಕೆ ನಾನು ಈಶ್ವರನ ಬಗ್ಗೆ ಸಿನಿಮಾ ಮಾಡ್ತಾರೆ, ದುರ್ಗಾ ಮಾತೆ ಬಗ್ಗೆ ಸಿನಿಮಾ ಮಾಡ್ತಾರೆ, ರಾಮಕೃಷ್ಣನ ಬಗ್ಗೆ ಸಿನಿಮಾ ಮಾಡ್ತಾರೆ, ನಮ್ಮ ದ್ರಾವಿಡರ ಕಲ್ಚರ್, ದ್ರಾವಿಡರ ದೈವಗಳನ್ನು ಯಾಕೆ ಹೊರಗೆ ತೋರಿಸಬಾರ್ದು ಅನ್ನುವಂಥದ್ದು ನನ್ನ ಒಂದು ನನ್ನ ಮನಸ್ಸಲ್ಲಿ ಹುಟ್ಟಿಕೊಂಡಂಥ ಪ್ರಶ್ನೆ. ನಾನು ದೇವರಿಗೆ ಪ್ರಚಾರ ಎಲ್ಲ ಕಡೆ ಆಗ್ತದೆ,
ನನ್ನ ದೈವಕ್ಕೂ ನಾನು ಸಿನಿಮಾದ ಮೂಲಕ ಅದನ್ನು ಜೀವಂತಗೊಳಿಸುವಂತ ಒಂದು ನಾನು ಪ್ರಯತ್ನ ಮಾಡಿದ್ದೇನೆ. ಬಹುಶಃ ನಮಗೆ ಆದ ಸವಾಲು, ನಮಗೆ ಅಷ್ಟು ತೊಂದರೆ, ನಮಗೆ ಬಂದಂತ ಕಷ್ಟ, ನನ್ನ ಪ್ರೊಡ್ಯೂಸರ್ ಅನುಭವದಂತ ಫೈನಾನ್ಷಿಯಲ್ ಲಾಸ್ ಬಹುಶಃ ಕಾಂತಾರದವರಿಗೆ ಆಗಲಿಲ್ಲ ಅಂತ ಅನ್ಸುತ್ತೆ. ಅವ್ರನ್ನ ಕಂಪೇರ್ ಮಾಡಿದರೆ ಮೇ ಬಿ ನಮ್ದು ದ ಲಾಸ್ ವಾಟ್ ವಿ ಇನ್ಕರ್ಡ್ ಮೇ ಬಿ 5 to 6 times ದೆನ್ ಕಾಂತಾರ. ಬಟ್ ಆದ್ರೂ ಪ್ರೊಡ್ಯೂಸರ್ ಲೇಟ್ ಹಾಕಿಲ್ಲ ನೋಡಿ. ಅಷ್ಟು ಕಷ್ಟಪಟ್ಟರು ಇವತ್ತು ಝೀಗ್ ಅಂತ ಕಂಪನಿ ನಮ್ಮ ಆಡಿಯೋ ತಗೊಂಡು ಸರ್. ಇನ್ನು ದೈವದ ಇನ್ನು ನಮ್ಗೆ ಇನ್ನೇನು ಸಪೋರ್ಟ್ ಅಂತ ಹೇಳ್ಬೋದು.